ಹೋಗಪ್ಪ ಹಾಂ ಸರಿ ನಂಬರ್ ಕಡೆ ಬಿಡ್ಸೋಣ ಸರ್ ಹೆಂಗೆ ಪಾಪ ಟೋಪಿ ಅದಕ್ಕೆ ಟಿಫನ್ ಮಾಡಿರ್ತೀವಿ ಟೋಪಿ ಯಾಕೆ ಯಾವುದು ಯೂನಿಫಾರ್ಮ್ನ ಟೋಪಿ ಅಂತ ಯಾವ ಬೇರೆ ಏ ಸ್ವಾಮಿ ಬೈಕ್ ತೆಗಿತಾನೆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಸುಲನಹಳ್ಳಿ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಪಟ್ಟಣದ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಅವರ ಒಡೆತನದ ಸ್ಪಂದನ ಬ್ರಿಕ್ಸ್ KHM ಅವರ ಬಟ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕನನ್ನು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಮೊನ್ನೆ ಮಂಗಳವಾರ ನಡೆದಿತ್ತು. ಕೊಲೆ ಮಾಡಿದ 3 ದಿನಗಳ ಒಳಗಾಗಿ ನಮ್ಮ CPI ನಾಗರಾಜ್ ಸಾಹೇಬರು, PSI ಮಹೇಶ್ ಹೊಸಪೇಟೆ ಅವರು ತಂಡ ಚುರುಕಾದ ತನಿಖೆ ನಡೆಸಿ 3 ದಿನಗಳ ಒಳಗಾಗಿ ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ದಕ್ಷ ಅಧಿಕಾರಿಗಳಿಗೆ ಸಲಾಂ. ನೋಡಿ ಸ್ನೇಹಿತರೆ, ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಎಚ್ಚರವಾಗಿ ಇರಬೇಕು. ಅನೈತಿಕ ಸಂಬಂಧಕ್ಕೆ ಬಿತ್ತು ಮತ್ತೊಂದು ಹೆಣ. ನೋಡಿ ಸ್ನೇಹಿತರೆ, ನಿಮಗೆ ಹೇಳೋದು ಇಷ್ಟೇ, ಕೊಲೆಗಾರ ಏನೇ ಮಾಡಲಿ ಏನೇ ಬಿಡಲಿ ಏನಾದರೂ ಒಂದು ಸಣ್ಣ ಸಾಕ್ಷಿಯನ್ನು ಬಿಟ್ಟೋಗಿರ್ತಾನೆ ಎಂಬುದನ್ನು ಈ ತನಿಖೆಯಿಂದ ಸಾಬೀತುಪಡಿಸಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರುಗಳು. ನೋಡಿ, ಆರೋಪಿಗಳು ಇಟಗಿ ಫ್ಯಾಕ್ಟ್ರಿಯ ಸುತ್ತ ಮತ್ತು ಎರಡೆರಡು ರೋಡ್ ಪಕ್ಕದಲ್ಲಿರ್ತಕ್ಕಂಥ CC ಕ್ಯಾಮ್ರಾಗಳ ಎಲ್ಲ ಇದ್ದಾವೆ. ಅದಕ್ಕೆ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಅಲ್ಲಿರ್ತಕ್ಕಂಥ ಕರೆಂಟ್ ಲೈನನ್ನು ತೆಗೆದುಬಿಟ್ಟಿದ್ದಾರೆ. ನೋಡಿ, ಆರೋಪಿಗಳು ಏನೇನೋ ಥಿಂಕ್ ಮಾಡಿ, ಅಂದರೆ ನಾವು ಸಿಕ್ಕಾಕ್ಕೋಬಾರ್ದು, ಈ ಕೇಸಿಂದ ಬಚಾವ್ ಆಗಲೇಬೇಕಂತೇಳಿ ಶತಪ್ರಯತ್ನ ಮಾಡಿ ಕರೆಂಟನ್ನು ತೆಗೆದುಬಿಟ್ಟಿದ್ದಾರೆ. ಯಾಕಂದರೆ ನೋಡಿ ಸ್ನೇಹಿತರೆ, ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಓಬಣ್ಣ ಸನ್ನಾಪ್ ಬೋರಯ್ಯ, 55-50 ಆಸುಪಾಸಿನ ವ್ಯಕ್ತಿ, ಕೂಲಿ ಕಾರ್ಮಿಕ. ಇವರನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸುಮಾರು 6 ಜನ ಇದ್ದಾರೆ. ಮೂಲತಕ್ಕಂಥ ವ್ಯಕ್ತಿಗಳು 6 ಜನ ಇರಬಹುದು ಎಂದು 6 ಜನರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ನಡೆಸಿ ಕೋರ್ಟಿಗೆ ಕಳಿಸಿರುವಂಥ ಘಟನೆ ಇಂದು ನಡೆದಿದೆ. ಅದರಲ್ಲಿ 1ನೇ ಆರೋಪಿ ಆಗಿರ್ತಕ್ಕಂಥದ್ದು, 1ನೇ ಆರೋಪಿನ ಏನೋ ಗೊತ್ತಿಲ್ಲ ನನಗೆ, ಬಟ್ನ ಪಬ್ಲಿಷ್ ಮಾಡಿಲ್ಲ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು. ಬೋರಮ್ಮ ಅಂದರೆ ಓಬಣ್ಣನ ಸ್ಟೆಪ್ನಿ, ಈ ಅಮ್ಮನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ.
ಯಮನ ಮಗ ಸುರೇಶ ಮತ್ತು ಇನ್ನೊಬ್ಬನು ಜಿತೇಂದ್ರ ಆಲಿಯಾಸ್ ಗುಂಡಯ್ಯ ಮತ್ತು ಬೋರಣ್ಣ ವೈಫ್ ಆಫ್ ಕರಿಬಸಮ್ಮ ಎನ್ನುವವರು ಬೋರಮ್ಮನ ಸಂಬಂಧಿಕರು. ಇದರಲ್ಲಿ ಮತ್ತೆ ಇನ್ನೊಬ್ಬರು ಕರಿಬಸಮ್ಮ ಆಲಿಯಾಸ್ ಬೋರಣ್ಣ ಅಂದರೆ ಕರಿಬಸಮ್ಮ ವೈಫ್ ಆಫ್ ಬೋರಣ್ಣ ಅಂದರೆ ಗಂಡ ಹೆಂಡತಿ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಅಜ್ಜಯ್ಯ ಬೋರಮ್ಮನ ಮಗ ಸುರೇಶ. ನೋಡಿ ಸ್ನೇಹಿತರೆ, ಓಬಣ್ಣನ ಕೊಲೆ ಆರೋಪ ಹೊತ್ತಿರತಕ್ಕಂಥ ವ್ಯಕ್ತಿಗಳು ಬೋರಮ್ಮನ ಮಗ ಸುರೇಶ, ಜಿತೇಂದ್ರ ಆಲಿಯಾಸ್ ಗುಂಡಣ್ಣ, ಬೋರಣ್ಣ ವೈಫ್ ಆಫ್ ಕರಿಬಸಮ್ಮ ವೈಫ್ ಆಫ್ ಬೋರಣ್ಣ ಅಂದರೆ ಇವರು ಗಂಡ ಹೆಂಡತಿ ಇಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಜ್ಜಯ್ಯ ಅವರು ಸಮೇತ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರ್ತಾರೆ. ಆರೋಪಿಗಳು ಇಂದು ದುರ್ಗದ ಜೈಲಿಗೆ ಹಾಕಿರ್ತಕ್ಕಂಥ ಸಂಗತಿ ಈ ದಿನ ನಡೆದಿದೆ. ಯಾವ ಥರ ತನ್ನ ಜೊತೆಗಾರರನ್ನೇ ಭಾಳ ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರೇ ಅವರಿಗೆ ಯಾವ ಥರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಥವಾ ಅನೈತಿಕ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿದ್ದಾರೋ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನೋಡಿ, ಇಲ್ಲಿ ಒಂದು ಭಯಂಕರವಾದ ಘಟನೆ ನಡೆದಿತ್ತು. ಇದಕ್ಕೆ ಉತ್ತರ ನಮ್ಮ ಪೊಲೀಸ್ ಸಾಹೇಬರು ಹೇಳ್ತಾ ಇದ್ದಾರೆ. ತನಿಖೆಯಲ್ಲಿ ಎಲ್ಲ ಬಯಲಿಗೆ ಬರ್ತಾ ಇದೆ. ನೋಡಿ, ಈ ಕ್ರಿಮಿನಲ್ ಮೈಂಡ್ಸೆಟ್ ಹೊಂದಿರತಕ್ಕಂಥ ಕ್ರಿಮಿನಲ್ಗಳು ಏನು ಮಾಡಿದ್ದಾರೆ ಗೊತ್ತಾ? ಅಲ್ಲಿ ಒಂದು CC ಕ್ಯಾಮ್ರಾ ಇದೆ ರೀ. ಅಂದರೆ ಒಂದು CC ಕ್ಯಾಮ್ರಾ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಅಲ್ಲಿ ಒಂದು ಕಟವಟ್ರ ಕಂಬ ಅಂತ ಹೇಳ್ತಿದ್ವಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ. ಇಲ್ಲೊಂದು ಕಂಬ ಇದೆ, ಆ ಕಂಬದಲ್ಲಿ ಕಟವಟ್ ತೆಗೆದುಬಿಟ್ರೆ ಇಡೀ ಬಟ್ಟಿಗೆ ಇಡೀ ಆ ಏರಿಯಾಕ್ಕೆ ಕರೆಂಟ್ ಸಪ್ಲೈ ಕಟ್ ಆಗುತ್ತೆ, ಎಲ್ಲ ಲೈಟ್ ಆಫ್ ಆಗ್ತವೆ, CC ಕ್ಯಾಮ್ರಾ ಸಮೇತ ವರ್ಕ್ ಆಗಲ್ಲ ಅಂದ್ಕೊಂಡು ಕೃತ್ಯ ಎಸಗುವ ಮುಂಚಿತವಾಗಿ ಒಬ್ಬನಿಗೆ ಅಜಯ್ ಎಂಬುವ ವ್ಯಕ್ತಿಗೆ ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಂದು 6 ಜನ ಇದ್ದಾರೆ ರೀ. 2 ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು. ಅದರಲ್ಲಿ ಒಬ್ಬರು ಜಿತೇಂದ್ರ ಆಲಿಯಾಸ್ ಗುಂಡ ಎಂಬ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾವನೆ, ಅಜಯ್ ನೀನು ಕರೆಂಟ್ ತೆಗಿಯಪ್ಪ ಅಂತ. ಅವನು ಕಾಟವಾಟ್ರ್ ತೆಗಿತಾನೆ. ಕರೆಂಟ್ ಹೋದ್ಮೇಲೆ ಇವರೆಲ್ಲ ಸೇರ್ಕೊಂಡು ಹೋಗಿ ಮುಗಿಬಿದ್ದು ಒಬ್ಬನನ್ನು ಇಡೀ 5 ಜನ ಯಾವ ಥರ ಅವನಿಗೆ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂದರೆ ವಿಚಿತ್ರ ಕಣ್ರಿ. 2 ಕಾಲು ಕಟ್ಟಿದ್ದಾರೆ, ಕೈ ಕಟ್ಟಿದ್ದಾರೆ. ಮತ್ತು ಕನ್ಫರ್ಮ್ ಮಾಡ್ಕೊಂಬಕ್ಕೋಸ್ಕರನೇ ಇಲ್ಲ ಏನಾದರೂ ಜೀವ ಇರ್ಬೋದು, ಅಕಸ್ಮಾತ್ ಇವನು ಬದುಕೊಂಡು ನಮ್ಮನ್ನೆಲ್ಲ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡ್ಬೋದು ಅಂದ್ಕೊಂಡು ಆ ಅಪರಾಧಿಗಳು ಲಕ್ಷ್ಮಣ ಅವರ ಟ್ಯಾಕ್ಟ್ರಿಯನ್ನು ಲಿಫ್ಟ್ ಎತ್ತಿದ್ದಾರೆ ರೀ. ಲಿಫ್ಟ್ ಎತ್ತಿ ಚಲಿಕೆ ಆರೆ ಪಿಕಷನ್ ಅವೆಲ್ಲ ಇಡ್ತೀವಲ್ಲ, ಆ ಜಾಗದಲ್ಲಿ ಶಿರವನ್ನು ಇಟ್ಟು ಲಿಫ್ಟ್ ಇಳಿಸಿರ್ತಕ್ಕಂಥ ಘಟನೆ ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ಆ ವಿಡಿಯೋ ಸಮೇತ ನಾನು ಹಾಕ್ತಾಯಿದ್ದೀನಿ. ನೋಡಿ, ಯಾವ ಥರ ದುಷ್ಕೃತ್ಯ ಎಸಗಿ ಅಪರಾಧಿಗಳು ಬಚಾವಾಗಬೇಕು, ಹೇಗಾದರೂ ಮಾಡಿ ನಾವು ಬಚಾವಾಗಬೇಕು ಹಂಗಂತೇಳಿ ಅನೇಕ ಪ್ರಯತ್ನಗಳು ಮಾಡಿದ್ದಾರೆ. ಆದರೆ ನಮ್ಮ ಪೊಲೀಸ್ನವರು ಬಿಡಬೇಕಲ್ವಾ? ಅವರು ಬೇಷ್ ತನಿಖೆ ಮಾಡಿ, ಅಂದರೆ ಯಾವ ಥರ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಸತ್ಯಾಂಶ ಹೊರಗೆ ಬರಬೇಕಂದ್ರೆ 1-2 ಡೇಟ್ ಬೀಳ್ತವೆ. ಅವ್ರು ಚೆನ್ನಾಗಿದ್ದಾರೆ ರೀ, ಅವ್ರಿಗೇನು ಜೀವ ಹೋದಂಗೇನು ಹೊಡೆದಿಲ್ಲ. ಅವ್ರಿಗೆ ಯಾವ ಥರ ಬೇಕು ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿ ಮತ್ತು ಅವರನ್ನು ಯಾವ ಥರ ತನಿಖೆಗೆ ಒಳಪಡಿಸಿದ್ದಾರೆ ಅಂದರೆ ಬೆದರಿಕೆ ಮಾತುಗಳಿಂದ ಅಥವಾ 1-2 ಏಟು ಒದ್ದಿದ್ದರಿಂದ ಸತ್ಯಾಂಶ ಹೊರಗೆ ಬಂದಿದೆ. ಮತ್ತು ಫೋನ್ ಟವರ್ ಡಂಪ್ ಆಗಿ ಅದರಲ್ಲಿ ಏನು ಮಾತಾಡಿದ್ದಾರೆ, ಏನು ಬಿಟ್ಟಿದ್ದಾರೆ
ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ನೋಡಿ. ಒಂದು ಹದ್ದು ಆಕಾಶದಲ್ಲಿ ಹಾರ್ತಾ ಇರ್ತದೆ, ಒಂದು ಹದ್ದು ಆಕಾಶದಲ್ಲಿ ಹಾರ್ತಾ ಇರ್ತದೆ. ಕೋಳಿ ಹಿಂಡು ಕೆಳಗೆ ಮೇಯ್ತಾ ಇರ್ತವೆ. ಅದು ಟಾರ್ಗೆಟ್, ಇಂಥ ಕೋಳಿನೇ ಟಾರ್ಗೆಟ್ ಮಾಡಿದರೆ ಆ ಟಾರ್ಗೆಟ್ ಪಕ್ಕ ಇರುತ್ತೆ, ಅಂಥದ್ದನ್ನೇ ಎತ್ಕೊಂಡು ಬರ್ತಕ್ಕಂಥದ್ದು. ನಮ್ಮ ಪೊಲೀಸ್ನವ್ರ ಸಮೇತ ಹದ್ದಿನ ಕಣ್ಣಾಗಿ ಇಟ್ಟುಕೊಂಡು ತನಿಖೆ ಮಾಡಿ ಎಷ್ಟೊಂದು ಆ ಬಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬೇಜನ್ ಜನ ಇದ್ದಾರೆ ರೀ. ಸುಮಾರು ಒಂದು 15-20 ಜನ ಮೇಲೆ ಇದ್ದಾರೆ. ಆ ಏರಿಯಾದಲ್ಲಿ ಬಂದುಬಿಟ್ಟು ಒಂದು 50-60 ಜನ ಕೆಲಸ ಮಾಡ್ತಕ್ಕಂಥದ್ದು. ಅಂಥದ್ರಲ್ಲಿ 6 ಜನಗಳನ್ನು ಇವರೇ ಅಪರಾಧಿಗಳೆಂದು ಗುರುತಿಸಿ ಮತ್ತೆ ಅವರನ್ನು ಕರ್ಕೊಂಡೋಗಿ ಯಾವ ಥರ ನೀವು ಮಾಡಿದ್ರಿ ನಮಗೆ ತೋರಿಸಿ ಅಂಥೇಳಿ ಸುಮಾರು ತಾಸುಗಳವರೆಗೆ ತನಿಖೆ ಮಾಡಿ ನಂತರ ಅವರನ್ನು ಪ್ರೆಸ್ ಮೀಟಿಗೆ ಕರ್ಕೊಂಬಂದು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಮ್ಮ ಪೊಲೀಸ್ ಸಾಹೇಬರು ವಿತಿನ್ 3 ಡೇಸ್ 2 ದಿನದಲ್ಲಿ ಗೊತ್ತಾಗಿತ್ತು. ಬಟ್ ಇವತ್ತು ಮಾಜರು ಅದೆಲ್ಲ ಮಾಡಬೇಕಲ್ಲ, ಸತ್ಯ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ, ಇನ್ನು ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೋ ಕೂಲಂಕುಷವಾಗಿ ತನಿಖೆ ಮಾಡಿ ಇಂಥವರೇ ಆರೋಪಿಗಳು, ಆರೋಪಿ ಅವರಿನ ಅಪರಾಧಿಗಳಲ್ಲ, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಬಂಧಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಕೋ ಟೀಮ್ ಬಂದು ಏನು ತನಿಖೆ ಮಾಡಿತ್ತಲ್ವ, ಸೋಕೋ ಟೀಮ್, FSL ಟೀಮ್ ಎಲ್ಲ ಬಂದಿತ್ತು, ಡಾಗ್ ಸ್ಕ್ವಾಡ್ ಎಲ್ಲ ಬಂದಿತ್ತು. ಅದ್ರ ರಿಪೋರ್ಟ್ ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬಂದ ಮೇಲೆ, ಮೆಡಿಕಲ್ ಎವಿಡೆನ್ಸ್ ಬಂದ ಮೇಲೆ, ಅಂದರೆ ಮರಣೋತ್ತರದ ಪರೀಕ್ಷೆಯ ವರದಿ ಬಂದ ಮೇಲೆ ಇನ್ನು 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಿ ಅದರಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಆಧರಿಸಿ ಆವಾಗ ಇವರು ಅಪರಾಧಿಗಳೋ ಅಥವಾ ನಿರಪರಾಧಿಗಳೋ ಎಂಬುದು ಗೊತ್ತಾಗುತ್ತೆ. ಇದು 100% ಇವರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದರಲ್ಲಿ ಯಾವುದೇ ಒತ್ತಡ ಇಲ್ಲ, ಇನ್ನೊಂದಿಲ್ಲ, ಕರೆಕ್ಟಾಗಿ ತೋರಿಸ್ತಾ ಇದ್ರಿ. ನಾವು ಕಣ್ಣಾರೆ ಕಂಡಿರ್ತಕ್ಕಂಥ ಸತ್ಯ. ಇವರೇ ಅಪರಾಧಿಗಳು ಅಂತ ಭಾವಿಸುತ್ತಾ ಮುಂದಿನ ದಿನಗಳಲ್ಲಿ ಅದೇನಾಗಿರುತ್ತೋ, ಇನ್ನು ಜಾಸ್ತಿ ಜನ ಇದ್ದಾರೋ ಇನ್ನು ಕಮ್ಮಿ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ತನಿಖೆಯ ವರದಿ ಪ್ರಕಾರ 6 ಜನ ಇನ್ವಾಲ್ವ್ ಆಗಿರ್ತಕ್ಕಂಥ ಸಂಗತಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದೇನಂತಾರಲ್ಲ ಬಿಟ್ಟು ಹಿಡಿಬೇಕಂತೇಳಿ, ಇನ್ನು ಅಪರಾಧಿಗಳು ಇರಬಹುದಂಗೋ, ಇನ್ನೂ ಅಪರಾಧಿಗಳು ಇರಬಹುದು, ಇಲ್ಲದೇ ಇರಬಹುದು. ಅವರನ್ನು ಸಮೇತ ಉಗ್ರವಾಗಿ ತನಿಖೆ ಮಾಡಿ, ಯಾವುದೇ ಪಕ್ಷಾತೀತವಾಗಿ ತನಿಖೆ ಮಾಡಿ ಆರೋಪಿಗಳನ್ನು ಕಂಬಿ ಹಿಂದೆ ಕಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಗತಿಯನ್ನು ನಾನು ಇದೇ ಮೊದಲು ಬಾರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಲೋಕಲ್ ನ್ಯೂಸ್ ಆಗ್ತಾ ಇರೋದು. ದಯವಿಟ್ಟು ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಸತ್ಯ ಎನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದರ ವರದಿ ನನಗೆ ಸ್ವಲ್ಪ ಡೌಟ್ ಬಂದಿದೆ. ಅಂದರೆ ಅಪರಾಧಿಗಳು ಕೊಲೆ ಮಾಡುವ ಮುಂದಿನ ದಿನ ಅಥವಾ ಅದಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಎಂಬುದರ ಬಗ್ಗೆ ಸ್ಥಳೀಯ ವ್ಯಕ್ತಿಗಳು ನನಗೆ ಒಂದು ವಿಚಾರ ಹೇಳಿದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ಎಂಕ್ವೈರಿ ಮಾಡ್ತಾಯಿದ್ದೀನಿ. ಅದು ಏನಾದರೂ ಸತ್ಯ ಅನಿಸಿದರೆ ಅದನ್ನು ಸಮೇತ ನಮ್ಮ ಯೂಟ್ಯೂಬ್ ಮುಖಾಂತರ ತಿಳಿಸುವ ಪ್ರಯತ್ನ ಮಾಡ್ತೀನಿ ಖಂಡಿತವಾಗಿ. ಇಲ್ಲಿಗೆ ನಮಗೆ ನೀವು ಯಾವುದರ ಬಗ್ಗೆನೇ ಮಾಡ್ತಾಯಿದ್ದೀರಿ, ದಯವಿಟ್ಟು ಅದನ್ನೇ ಮಾಡ್ಕೊಂಡೋಗಿ, ಲೋಕಲ್ ನ್ಯೂಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಈಗಂತೆಲ್ಲ ಹೇಳಿದರು. ಬಟ್ ನನಗೆ ಮನಸ್ಸು ತಡಿಲಿಲ್ಲ ರೀ. ಯಾಕಂದರೆ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಅವಳಿಗೆ ಮದುವೆ ಆಗಿದೆ. ಒಬ್ಬ ಸಣ್ಣ ಮಗ ಇದ್ದಾನೆ, ಅವನಿಗೆ ಊಟಕ್ಕೂ ದಿಕ್ಕಿಲ್ದಂಗೆ ಆಗಿದೆ. ನೋವು ಆಯ್ತು ಕಣ್ರಿ. ಅದಕ್ಕೋಸ್ಕರನೇ ನಾನು ಲೋಕಲ್ ನ್ಯೂಸ್ ಮಾಡಿರ್ತಕ್ಕಂಥದ್ದು.